ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾಗರ ಪಂಚಮಿ ಪ್ರಿಪ್ರೇಷನ್ ವ್ಲಾಗು. ತುಂಬ ವಿಡಿಯೋಸ್ ಇದ್ದಾವೆ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬಕ್ಕೆ ಮನೆಯವರೆಲ್ಲ ಸೇರಿ ಉಂಡೆಗಳು ಮಾಡೋಣ ಅಂತೇಳಿ ಕೆಲಸ ಶುರು ಮಾಡಿದ್ದೀವಿ. ಬೇರೆ ಬೇರೆ ಉಂಡೆಗಳು ಮಾಡಿದ್ದೀನಿ. ಯಾವ್ಯಾವ ಉಂಡೆ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನಾನು ಈ ವ್ಲಾಗ್ನಲ್ಲಿ ತೋರಿಸ್ತಿದ್ದೀನಿ. ಮೊದಲಿಗೆ ಇಲ್ಲಿ ಪಾತ್ರೆಯಲ್ಲಿ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಬಾಂಬೆ ರವೆ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನಿಧಾನವಾಗಿಯೇ ಪೇಷನ್ಸಿಂದ ಹುರ್ಕೊಳ್ಳಿ, ಲೋ ಫ್ಲೇಮಲ್ಲೇ. ತುಪ್ಪ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು. ರವೆ ಸ್ವಲ್ಪ ಘಮ ಬರಬೇಕು ಚೆನ್ನಾಗಿ. ಆ ಘಮ ಬರೋವರೆಗೂ ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೊಳ್ಳಿ. ಹಾಗೆ ಬಿಟ್ಟರೆ ಸೀದೋಗುತ್ತೆ. ಅದಕ್ಕೋಸ್ಕರ ಹಂಗೆ ಕಲಿಸ್ಕೊತಾನೆ ಇರಬೇಕು ನಾವು. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ. ಮನೇಲೂ ಮಾಡ್ಕೊಳ್ಬೋದು, ಶಾಪಲ್ಲೂ ಸಿಗುತ್ತೆ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನಿಮಗೆ ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಶುಗರ್ನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಶುಗರ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಜೊತೆಗೆ ಅದರಲ್ಲೇ ಏಲಕ್ಕಿ ಹಾಕಿದ್ದೀನಿ. ಮಿಕ್ಸ್ ಇದೆ ಏಲಕ್ಕಿ ಪೌಡ್ರ್ ಕೂಡ. ನೀವು ರವೆ ಎಷ್ಟು ತೊಗೊಂಡಿರ್ತೀರೋ ಅದು ಅರ್ಧದಷ್ಟು ಶುಗರ್ನ ತೊಗೊಳ್ಳಿ. ಸ್ವಲ್ಪ ಶುಗರ್ ಜಾಸ್ತಿ ತಿನ್ನಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು. ಅದನ್ನು ನೀಟಾಗಿ ಪೌಡ್ರ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆಗಬೇಕು ರವೆ ಜೊತೆಗೆ. ಅದೆಲ್ಲ ಸ್ವಲ್ಪ ಕರಗ್ತಾ ಇರುತ್ತೆ. ಅದು ಕರಗೋವರೆಗೂ ಇದೇ ಥರ ಕೈ ಆಡ್ತಾನೆ ಇರಿ. ಲೋ ಫ್ಲೇಮಲ್ಲೇ ಇರಬೇಕು. ಇದು ಕೂಡ ಉಂಡೆ ಬರಬೇಕು. ಉಂಡೆ ಬರೋ ಥರ ಫ್ರೈ ಮಾಡ್ತಾನೆ ಇರಿ, ಹುರಿತಾನೆ ಇರಿ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ, ಹಾಗೆ ತುಪ್ಪನೂ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ತೊಗೊಳುತ್ತೆ. ಆದಮೇಲೆ ಈ ಥರ ರೌಂಡಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಕು, ಯಾಕಂದರೆ ಉಂಡೆ ಚೆನ್ನಾಗಿ ಬರುತ್ತೆ ಗ್ರೈಂಡ್ ಮಾಡಿಕೊಂಡ್ರೆ. ನೋಡಿ, ಮನೆಯವರೆಲ್ಲರೂ ಸೇರಿ ಉಂಡೆ ಕಟ್ತಾ ಇದ್ದೀವಿ. ಬಿಸಿಯಾಗಿರುವಾಗಲೇ ಉಂಡೆ ಕಟ್ಟಬೇಕು, ಇಲ್ಲಾಂದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಹಿಂಗೆ ಉಂಡೆ ಕಟ್ಟಿ, ಉಂಡೆ ಬರ್ತಿಲ್ಲ ಅಂದರೆ ಸ್ವಲ್ಪ ಬಿಸಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಉಂಡೆ. ತುಂಬಾ ಈಸಿ ಇದು. ಹಾಗೆ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ ಅಂದರೆ ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ಇದರಲ್ಲೇ ರವೆದಲ್ಲೇ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಉಂಡೆ ಜೊತೆ ಅದನ್ನ ಒಂದೊಂದು ಸಿಂಗಲ್ ಆಗಿ ದ್ರಾಕ್ಷಿ ಅಥವಾ ಗೋಡಂಬಿನ ಹಚ್ಚಿ ಉಂಡೆ ಕಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಮನೆಯವರೆಲ್ಲ ಸೇರಿ ಕಟ್ಟೋದ್ರಿಂದ ಖಾಲಿನೂ ಆಯಿತು. ಬಿಸಿ ಇದ್ದಾಗಲೇ ಕಟ್ಟಬೇಕು, ಇಲ್ಲಾಂದರೆ ಗಟ್ಟಿ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಕೈಗೆ ಬಿಸಿ ಆಗ್ತಿರುತ್ತಲ್ಲ, ಹಾಗೆ ತುಪ್ಪನೂ ಸೋರಿಸ್ಕೊಂಡು ಕಟ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನನಗೆ ಈ ಬೆಲ್ಲದ ಪಾಕದ ಉಂಡೆ ಮಾಡೋದು ಅಂದರೆ ಸ್ವಲ್ಪ ಕಷ್ಟ. ಅದಕ್ಕೆ ನಮ್ಮ ಫ್ರೆಂಡ್ನ ಹೆಲ್ಪ್ ತಗೊಂಡೆ. ಅವ್ರ ಉಂಡೆ ತುಂಬ ಚೆನ್ನಾಗಿ ಕಟ್ತಾರೆ. ಅವ್ರು ನಮ್ಮನೆ ಕೆಳಗಡೆನೇ ಇರೋದು, ಹಾಗಾಗಿ ಅವ್ರ ಹೆಲ್ಪ್ನ ನಾನು ತಗೊಂಡೆ. ಮೊದಲಿಗೆ ನಾವಿಲ್ಲಿ ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊತಿದ್ದೀವಿ. ಅದು ಚೆನ್ನಾಗಿ ಹುರಿಬೇಕು. ಅದು ಬೀಜ ಎಲ್ಲ ತಕ್ಕೊಂಡು ಆಮೇಲೆ ಉಂಡೆ ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ಮೊದಲು ಈ ಪುಟಾಣಿ ಉಂಡೆನ ಮಾಡ್ಕೊತಿದ್ದೀವಿ. ಇಲ್ಲಿ ಅವರು ಬೆಲ್ಲದ ಪಾಕನ ನೀಟಾಗಿ ತಕ್ಕೊಂಡು ಇಟ್ಕೊಂಡಿದ್ದಾರೆ. ಉಂಡೆ ಬ್ರೆಲ್ಲ ಆಲ್ರೆಡಿ ಎಲ್ಲ ಉಂಡೆಗೂ ಬರೋ ಥರ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿ ಮೊದಲು ಪುಟಾಣಿ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಪಾಕಕ್ಕೊಂತಿದ್ದೀವಿ. ಜೇಡಿ ಹಿಡ್ದಿದ್ದೀವಿ, ಬಿಕಾಸ್ ಅದು ಕೆಸರೆಲ್ಲ ಹೋಗುತ್ತೆ. ಪಾಕ ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇನ್ನೂ ಬೇಕು ಅಂದರೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಉಂಡೆ. ಹಾಗೆ ಕೈಯಲ್ಲಿ ತುಪ್ಪ ಹಚ್ಕೊಂಡು ಉಂಡೆ ತಟ್ಟಿ, ಇದು ನಾನು ಹಿಟ್ಟಲ್ಲೇ ಹಚ್ಕೊಂಡೆ, ಸ್ವಲ್ಪ ವೈಟ್ ಥರ ಆಯಿತು. ಆಮೇಲೆ ತುಪ್ಪ ಹಚ್ಕೊಂಡು ಕಟ್ಟಿದ್ದೀನಿ. ಬಿಸಿ ಇರುತ್ತೆ, ಬಿಸಿ ಇರುವಾಗಲೇ ಬೇಗ ಶೇಪ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಡ್ಬಿಡಿ. ಆಮೇಲೆ ಗಟ್ಟಿ ಆದರೆ ಕಟ್ಟೋಕೆ ಬರೋದೇ ಇಲ್ಲ.
ನೆಕ್ಸ್ಟ್ ನಾವಿಲ್ಲಿ ಶೇಂಗಾ ಉಂಡೆ ಮಾಡ್ತಿದ್ದೀವಿ. ಶೇಂಗಾ ಹುರ್ಕೊಂಡಿದ್ವಲ್ಲ, ಲೋ ಫ್ಲೇಮಲ್ಲೇ ಅದು ಸ್ವಲ್ಪ ಪೌಡ್ರ್ ಆ ಥರ ಹಾಕಬೇಕು. ಆ ಥರ ಹುರ್ತಿರ್ಬೇಕು. ಅದ್ರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಬೇಳೆ ಥರ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ನಾನೇನು ಶೇಂಗಾನ ಹಾಕಿ ಬೆಲ್ಲ ಅದಕ್ಕೆ ಪಾಕ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೂ ಸ್ವಲ್ಪ ನಾನು ಪುಟಾಣಿ ಪೌಡ್ರ್ ಆ್ಯಡ್ ಮಾಡ್ತಿದ್ದೀನಿ. ಶೇಂಗಾನು ಕೆಲವರು ಪೌಡ್ರ್ ಮಾಡ್ಕೊತಾರೆ. ಇಲ್ಲಿ ನಾನು ಪೌಡ್ರ್ ಮಾಡ್ಕೊಂಡಿಲ್ಲ, ಬೇಳೆ ಥರನೇ ಬಿಟ್ಟಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ಅವ್ರು ಈ ಥರ ಎಲ್ಲ ನನಗೆ ರೆಡಿ ಮಾಡಿಕೊಡ್ತಾಯಿದ್ರು. ನಾನು ಅದನ್ನು ಶೇಪ್ ಮಾಡಿರ್ತಿದ್ದೆ. ಅವರಿಂದ ತುಂಬಾ ಹೆಲ್ಪ್ ಆಯಿತು ಉಂಡೆ ಮಾಡೋಕ್ಕೆ. ತುಂಬ ಕಷ್ಟ ಆಗ್ತಿತ್ತು ನನಗೆ. ಥ್ಯಾಂಕ್ ಯು ರೀ. ನೋಡಿ, ನಮ್ಮ ಶೇಂಗಾ ಉಂಡೆ ಈ ಥರ ರೆಡಿ ಆಯಿತು. ನೆಕ್ಸ್ಟ್ ನಾವಿಲ್ಲಿ ಮಂಡಕ್ಕಿ ಉಂಡೆ ಮಾಡ್ಕೊತಿದ್ದೀವಿ. ನಾವು ಬೆಲ್ಲನ ಪಾಕ ತಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದೇ ಪಾಕದೇ. ಆ ಪಾಕ ಏನಾದರೂ ಗಟ್ಟಿ ಆಗ್ತಿದೆ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಉಂಡೆಗಳನ್ನ ಕಟ್ಟಿ ನಾವು ಹಾಗೆ ಮಾಡಿದ್ವಿ. ಮಂಡಕ್ಕಿ ಹಾಕ್ಕೊಂಡು ಪಾಕ ಹಾಕ್ಕೊಂಡು ನೀಟಾಗಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪಾಕಕ್ಕೆ ತಕ್ಕ ಹಾಗೆ ಮಂಡಕ್ಕಿಗಳನ್ನು ಹಾಕ್ಕೊಳ್ಳಿ. ಇದಕ್ಕೆ ಹಂಗೆ ಕಟ್ತಾರೆ ಕೆಲವರು ಪಾಕದ ಜೊತೆನೇ ಮಂಡಕ್ಕಿನ. ನಾನಿಲ್ಲಿ ಇದಕ್ಕೂ ಸ್ವಲ್ಪ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ಗೋಸ್ಕರ ಅಷ್ಟೇ, ಪೌಡ್ರ್ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಆಗುತ್ತೆ ಉಂಡೆಗಳು ಅಂತ. ನೆಕ್ಸ್ಟ್ ನಾವಿಲ್ಲಿ ಅದೇ ಥರ ಸೇಮ್ ಪ್ರೊಸೀಜರು, ಎಳ್ಳುಂಡೆ ಮಾಡಿದ್ವಿ, ಸೇಮ್ ಪ್ರೊಸೀಜರು. 5 ಥರ ನಾಗರ ಪಂಚಮಿ ಉಂಡೆಗಳನ್ನು ಮಾಡಿದ್ದೀನಿ. ಕಡಲೆಕಾಯಿ ಉಂಡೆ, ಮಂಡಕ್ಕಿ ಉಂಡೆ, ಎಳ್ಳುಂಡೆ, ರವೆ ಉಂಡೆ, ಪುಟಾಣಿ ಉಂಡೆ. ನೋಡಿ, ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಇಷ್ಟೊಂದು ಥರದ ಉಂಡೆಗಳು ಮನೇಲಿ ಎಲ್ಲರೂ ಸೇರಿ ಮಾಡಿದ್ವಿ. ಹಬ್ಬದ ತಯಾರಿಯಲ್ಲೇ ಇಂಥ ಒಂದು ಸಣ್ಣ ಸಣ್ಣ ಖುಷಿ ಇರುತ್ತೆ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ನಾಗರ ಪಂಚಮಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾವ್ಯಾವ ಉಂಡೆ ಮಾಡಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ, ನಾಗರ ಪಂಚಮಿ ವಿಡಿಯೋದಲ್ಲಿ.